ಕನ್ಯಾ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ಕನ್ಯಾ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಜ ಮೇ 11ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯ ಬುಧ ಇಬ್ಬರು ಕೂಡ ಒಟ್ಟಿಗೆ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಈ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಈ ಕಳೆದ 2-3 ತಿಂಗಳಿನಿಂದಲೂ ಕೂಡ ಗ್ರಹಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಇವರಿಗೆ ಈ ಒಂದು ಶನಿ ಬಲ ಇಲ್ಲ, ಗುರುಬಲನೂ ಇಲ್ಲ. ಹಾಗೆಯೇ ಸ್ವಲ್ಪ ಇದ್ದರೆ ರಾಹುಬಲ ಮಾತ್ರ ನಿಮ್ಮನ್ನು ಸ್ವಲ್ಪ ಸೇವ್ ಮಾಡ್ತಾ ಇದೆ. ಈ ಕಳೆದ 2-3 ತಿಂಗಳಿನಿಂದಲೂ ಕೂಡ ಸಾಕಷ್ಟು ಒತ್ತಡಗಳನ್ನು ಅನುಭವಿಸ್ತಾ ಇದ್ದೀರಾ ಆರೋಗ್ಯ ರೀತ್ಯ. ಹಾಗೆಯೇ ಗಂಡ ಹೆಂಡತಿಯರ ಮಧ್ಯೆ ಪರಸ್ಪರ ಅನ್ಯೋನ್ಯತೆ ಕಡಿಮೆ ಆಗಿರ್ತಕ್ಕಂಥದ್ದು, ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಒತ್ತಡಗಳು, ಅಂದರೆ ಕೆಲಸ ಇಬ್ಬರು ಮೂವರು ಮಾಡಬೇಕಾಗಿರೋ ಕೆಲಸ ನೀವೊಬ್ಬರೇ ಮಾಡಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು, ಕೆಲಸ ಜಾಸ್ತಿ ಮಾಡಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಕಿರಿಕಿರಿ ಅಂತ ಅನ್ನಿಸ್ತಕ್ಕಂಥದ್ದು, ಮನಃಶಾಂತಿ ಇಲ್ಲದೆ ಇರತಕ್ಕಂಥದ್ದು, ಸ್ವಲ್ಪ ಈ ತರಹದ ಸನ್ನಿವೇಶಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಹಾಗೆಯೇ ಉದ್ಯೋಗದ ವಿಚಾರದಲ್ಲಿ ಕೂಡ ಹೊಸದಾಗಿ ಉದ್ಯೋಗ ಸೇರ್ಕೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಡಿಲೇ ಆಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ಮದುವೆ ಆಗದೇ ಇರ್ತಕ್ಕಂಥವ್ರಿಗೆ ಈ ಒಂದು ಸಂಬಂಧಗಳು ಬರ್ತಾ ಇದ್ದರೂ ಕೂಡ ಅಷ್ಟೊಂದು ಬೇಗನೆ ನಿಮಗೆ ಅಲ್ಲಿ ಏನಾದರೂ ಒಂದು ಕಿರಿಕಿರಿ, ಬೇಗ ಸೆಟ್ ಆಗ್ತಾ ಇಲ್ಲ ಅಂತಂದೇ ಹೇಳಬಹುದು. ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು, ಪೋಸ್ಟ್ಪೋನ್ ಆಗ್ತಾ ಇರತಕ್ಕಂಥದ್ದು. ಈ ತರಹದ ಒಂದು ಪರಿಸ್ಥಿತಿಗಳನ್ನು ಎದುರಿಸ್ಕೊಳ್ತಾ ಬರ್ತಾ ಇದ್ದೀರಾ ಕನ್ಯಾ ರಾಶಿಯವರು. ಈ ಮೇ ತಿಂಗಳಿನಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂದರೆ, ಈ ಮೇ ತಿಂಗಳಿನಲ್ಲಿ ನೋಡಿ ನಿಮಗೆ ಸ್ವಲ್ಪ ಶುಕ್ರ ಬಲ ಇದೆ, ಹಾಗೆಯೇ ಮುಖ್ಯವಾಗಿ ರಾಹು ಬಲನೂ ಇದೆ. ಅಂದರೆ ಶುಕ್ರ ಮತ್ತು ರಾಹುವಿನ ಬಲ ಅನ್ನೋದು ನಿಮಗೆ ಸ್ವಲ್ಪ ಸೇವ್ ಮಾಡುತ್ತೆ ಅಂತ ಅರ್ಥ. ಸ್ವಲ್ಪ ಪ್ರಯಾಣಗಳನ್ನು ಜಾಸ್ತಿ ಮಾಡ್ತಾ ಇರ್ತೀರ ನೀವು ಈ ಒಂದು ತಿಂಗಳಿನಲ್ಲಿ. ಕಳೆದ 2-3 ತಿಂಗಳಿನಿಂದ ಕೂಡ ನೀವು ಸ್ವಲ್ಪ ಪ್ರಯಾಣಗಳನ್ನು ಜಾಸ್ತಿ ಮಾಡ್ತಾ ಬರ್ತಾ ಇದ್ದೀರಾ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪ್ರಗತಿ ಅನ್ನೋದು ಕಾಣ್ತಾ ಇರುತ್ತೆ. ಹೊಸ ಒಪ್ಪಂದಗಳು, ಹೊಸದಾಗಿ ಏನಾದರೂ ಕಾಂಟ್ರಾಕ್ಟರ್ ಆಗಿರ್ಬೋದು, ಬಿಸ್ನೆಸ್ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಬಿಸ್ನೆಸ್ ಅಂದರೆ ವ್ಯಾಪಾರ ವಿಸ್ತರಣೆಗೋಸ್ಕರ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ಅಭಿವೃದ್ಧಿದಾಯಕವಾಗಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ತಿಂಗಳಿನಲ್ಲಿ ಯಾರೆಲ್ಲ 2-3 ತಿಂಗಳಿನಿಂದ ಇಂಟರ್ವ್ಯೂ ಫೇಸ್ ಮಾಡಿ ಕೆಲಸ ಸಿಗದೆ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ ನೋಡಿ, ಈ ಒಂದು ತಿಂಗಳಿನಲ್ಲಿ ಕೆಲಸಕ್ಕೆ ಸೇರುವ ಅವಕಾಶಗಳು, ಸನ್ನಿವೇಶಗಳು ಜಾಸ್ತಿ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಕೆಲಸ ಸಿಗ್ತಕ್ಕಂಥದ್ದು, ಸ್ವಲ್ಪ ಪರವಾಗಿಲ್ಲ ಅಂತ ಮನಃಶಾಂತಿ, ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ಅನ್ನಿಸ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ನಿಮಗೆ ಈ ಒಂದು ಮೇ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ. ಹಾಗೆ ಸ್ವಲ್ಪ ಜರ್ನೀಸ್ನ ಮಾಡಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಾ ಹೋಗುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ಪ್ರಗತಿ ಇದ್ದರೂ ಕೂಡ ಆ ಖರ್ಚು ಕೂಡ ಅದೇ ತರಹನೇ ಇರುತ್ತೆ. ದುಡ್ಡು ಮಾತ್ರ ಸ್ವಲ್ಪ ನಿಲ್ಲೋದು ಸ್ವಲ್ಪ ಕಷ್ಟ ಇರುತ್ತೆ. ಹಾಗೆಯೇ ಈ ಒಂದು ಹೊಸ ಮನೆ ಅಥವಾ ಹೊಸ ಆಸ್ತಿಗಳು ಅಥವಾ ಏನಾದರೂ ಮಾರಾಟ ಮಾಡಬೇಕಾಗಿರೋ ಪರಿಸ್ಥಿತಿಗಳು ನಿಮಗೆ ಬರ್ತಾ ಹೋಗುತ್ತೆ. ಅಂದರೆ ಹೊಸದಾಗಿ ಏನಾದರೂ ಸೈಟ್ ತೊಗೊಳ್ತಕ್ಕಂಥದ್ದು, ಅಥವಾ ಇರ್ತಕ್ಕಂತಹ ಸೈಟ್ನ ಮಾರಿಬಿಟ್ಟು ಬೇರೆ ಕಡೆ ತೊಗೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ, ಹಾಗೆಯೇ ಹೊಸ ವಾಹನ ಮತ್ತು ಹಳೆಯ ವಾಹನ ಕೊಟ್ಬಿಟ್ಟು ಹೊಸ ವಾಹನ ಖರೀದಿಗೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ, ಸ್ವಲ್ಪ ಈ ತಿಂಗಳಿನಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಫಾರಿನ್ನಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ನಿಮಗೆ ಕಾಣ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನೇನು ಸ್ವಲ್ಪ ದಿನ ಗುರುಬಲ ಬರ್ತಾ ಇದೆ. ಇಲ್ಲೊಂದು ಚಿಕ್ಕ ಕಿವಿ ಮಾತು ನೋಡಿ, ಇದು ಗೋಚಾರದ ಫಲಿತಾಂಶಗಳು ಮಾತ್ರ. ಕನ್ಯಾ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಅಥವಾ ಸನ್ನಿವೇಶಗಳು ಇರೋದಿಲ್ಲ. ನಿಮ್ಮ ನಿಮ್ಮ ಜಾತಕದಲ್ಲಿ ಏನೇನು ಗ್ರಹದಶ ನಡೀತಾ ಇದೆ, ನೀವು ಹುಟ್ಟಿದಾಗ ಯಾವ ಥರ ಇತ್ತು, ಪಂಚಮಾಧಿಪತಿ, ಲಗ್ನಾಧಿಪತಿ, ಸಪ್ತಮಾಧಿಪತಿ, ನವಮಾಧಿಪತಿ, ದಶಮಾಧಿಪತಿ, ಇವರೆಲ್ಲ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಕಷ್ಟಗಳನ್ನು ನೀವು ಅನುಭವಿಸ್ಕೊತ ಹೋಗಬೇಕಾಗಿರುತ್ತೆ. ಅದನ್ನೇ ನಾವು ಕರ್ಮ ಅಂತ ಕರಿತೀವಿ. ಕರ್ಮ ಬೇಗ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಒಂದೇ ಸಮನೆ ಏಕ್ದಮ್ ಕಡಿಮೆ ಮಾಡ್ಕೊಳ್ತೀವಿ ಕರ್ಮನ ಜ್ಯೋತಿಷ್ಯದ ಮುಖಾಂತರ, ಇದು ಸುಳ್ಳು. ಇದನ್ನು
ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳಿ, ಸತ್ಯಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಾವೇ ಕಷ್ಟಪಟ್ಬಿಟ್ಟು ದಶಾಭುಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನು ನಿತ್ಯ ಮಾಡ್ಕೊಳ್ತಾ ಹೋದಂತೆಲ್ಲ ಒಂದಿನ ಮಾಡಿದ್ರೆ ಸರಿ ಹೋಗಲ್ಲ. ಒಂದಿನ ಒಂದೇನೋ ಒಂದು ಪೂಜೆ ಮಾಡಿಸ್ಬಿಟ್ರೆ ನಮ್ಮ ಕರ್ಮ ಕಡಿಮೆ ಆಗಿಬಿಡುತ್ತೆ. ದಟ್ ಈಸ್ ರಾಂಗ್. ನಾವು ಮಾಡ್ಕೊಳ್ತಾ ಹೋಗಬೇಕು. ಆವಾಗಲೇ ಸ್ವಲ್ಪ 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 ಕ್ರಮೇಣವಾಗಿ ಸ್ವಲ್ಪ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ. ದಶಾಭುಕ್ತಿ ತುಂಬ ಮುಖ್ಯ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಯಾವ ಜ್ಯೋತಿಷ್ಯನೂ ಕೂಡ ಏನು ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ನೀವು ಆ ದಶಾಭುಕ್ತಿಗೆ ಅನುಸಾರವಾಗಿ ನೀವು ಕರೆಕ್ಟಾಗಿ ಪರಿಹಾರ ಮಾಡ್ಕೊಳಕ್ಕೂ ಬಿಡೋದಿಲ್ಲ. ಅದನ್ನೇ ನಾವು ಕರ್ಮ ಅಂತ ಕರಿತೀವಿ. ಇದು ಗೋಚಾರದ ಫಲಿತಾಂಶಗಳು. ನಾವು ಇದನ್ನೇ ಮುಖ್ಯವಾಗಿ ತಗೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ರಾಶಿ ಫಲಿತಾಂಶನೇ ಮುಖ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಜಾತಕ ತುಂಬ ಮುಖ್ಯ. ವೈಯಕ್ತಿಕ ಜನ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳು, ಗ್ರಹ ದಶಗಳು, ಫಲಾಫಲಗಳು ಹೇಗಿರುತ್ತೆ ಅದರಿಂದ ತಿಳ್ಕೊಬೇಕಷ್ಟೆ. ಸೊ ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂತಹ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಅದರಲ್ಲೂ ಪಾಲುದಾರಿಕೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಸಮಸ್ಯೆಗಳು ಬಗೆಹರಿರ್ತಕ್ಕಂಥದ್ದು, ಹಾಗೆಯೇ ಗಂಡ ಹೆಂಡತಿಯರಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ, ವೈಮನಸ್ಸುಗಳಿದ್ದರೆ ಕಡಿಮೆ ಆಗ್ತಕ್ಕಂಥದ್ದು, ಹಾಗೆಯೇ ಉದ್ಯೋಗದಲ್ಲಿ ಏನೆಲ್ಲ ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಕೂಡ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಸಮಯ ಬರ್ತಕ್ಕಂಥದ್ದು, ಬದಲಾವಣೆಗೆ ಸಮಯ ಬರ್ತಕ್ಕಂಥದ್ದು, ಅಂದರೆ ಸ್ವಲ್ಪ ಉತ್ತಮವಾದ ಪರಿಸ್ಥಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಈ ಕನ್ಯಾ ರಾಶಿಯಲ್ಲಿಟ್ಟಿರ್ತಕ್ಕಂಥವ್ರು ಪ್ರತಿನಿತ್ಯ ನೋಡಿ ವಿಷ್ಣು ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹ ಅಥವಾ ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ವಿಷ್ಣು ಆರಾಧನೆ ಮಾಡಿ. ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಬೆಳಗ್ಗೆ ಕೇಳ್ಕೊಳ್ತಾ ಹೋದರೆ ಒಂದು ಅರ್ಧ ಗಂಟೆ ಕೇಳಿಬಿಟ್ರೆ ಸಾಕು. ಇದರಿಂದ ಸ್ವಲ್ಪ ನಿಮಗೆ ಒಂದಿನ ಕೇಳಿದ್ರೆ 2 ದಿನ ಕೇಳಿದರೆ ಸರಿ ಹೋಗೋದಿಲ್ಲ. ಪ್ರತಿನಿತ್ಯನೂ ಇದೇ ಒಂದು ಮಾಡ್ಕೊಳ್ತಾ ಹೋದಂತೆಲ್ಲ ನಿಮ್ಮ ಅಭಿವೃದ್ಧಿ ನೀವು ನೋಡ್ತೀರಾ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.